ಎಲ್ಲ ಅಸತ್ಯಗಳನ್ನು ಜಾರಿಸಿಬಿಟ್ಟು ಅವರಷ್ಟು ಒಂದು ಖಚಿತವಾಗಿ ಸತ್ಯದ ಮೇಲೆ ನಿಷ್ಠೆಯಿಂದ ಇಷ್ಟು ಮಾಡಿ ಯಾವತ್ತೂ ಯಾವೊಬ್ಬ ವ್ಯಕ್ತಿಯನ್ನೂ ಕೂಡ ಹೆಸರು ಹೇಳಿ ಖಂಡನೆ ಮಾಡಿಲ್ಲ. ಅವರಿಗೆ ಬರೀ ತತ್ವದ ವಿಚಾರದಲ್ಲಿ ಅಭಿಪ್ರಾಯ ಬೇಡ ಅಷ್ಟೇ, ತಾತ್ವಿಕ. ಅದನ್ನು ವೈಯಕ್ತಿಕವಾಗಿ ಅಲ್ಲ, ಯಾವತ್ತೂ ಯಾವ ವ್ಯಕ್ತಿಯನ್ನು ಹೆಸರು ಉದ್ದೇಶ ಮಾಡಿ ಇಂಥವರು ಹೀಗೆ ಹೇಳಿದ್ದಾರೆ ಅದು ತಪ್ಪು ಅಂತ ಗೊತ್ತಿಲ್ಲ. ವಿಚಾರಧಾರೆಯನ್ನು ಬಹಳ ಉಗ್ರವಾಗಿ ಖಂಡನೆ ಮಾಡಿದ್ದಾರೆ. ಅದು ಎಷ್ಟು ಉಗ್ರವಾಗಿ ಅಂದರೆ ಅದು ಉಗ್ರತೆ ಬರುವುದು ಯಾವುದು ಅಂತ, ಒಂದು ದ್ವೇಷ ಇದ್ದರೆ ಉಗ್ರತೆ ಬರ್ತದೆ. ಒಬ್ಬನ ಮೇಲೆ ದ್ವೇಷ ಇದ್ದರೆ ನಾವು ಇನ್ನೊಂದೇನು ಅಪಾರವಾದ ಅನುಕಂಪ ಇದ್ರೂ ಸಿಕ್ಬರ್ತದೆ. ಒಬ್ಬ ಹುಡುಗ ದಾರಿ ತಪ್ಪಿದಾಗ ತಂದೆಗೆ ಸಿಕ್ಕಾಪಟ್ಟೆ ಕೋಪ ಬರ್ತದೆ. ಯಾಕೆಂದರೆ ನೀವು ನಮ್ಮ ಮಗು ಹಾಳಾಗಬಾರ್ದು, ತುಂಬ ಪ್ರೀತಿ ಇದ್ದಾಗ ಕೋಪ ಬರ್ತದೆ. ಆಚಾರ್ಯರಿಗೆ ಆ ಪ್ರೀತಿ ಸಮಾಜ ಹಾಳಾಗುತ್ತಲ್ಲ ಅಂತ ಅನುಕಂಪೆಯಿಂದ ಅವರು ಬಹಳ ಉಗ್ರವಾಗಿ ಮಾತಾಡ್ತಾರೆ. ಒಂದು ಉದಾಹರಣೆ, ಕಷಾಯವೇತ್ರಾದಿಗೆ ಸಸ್ಯ ಪ್ರಸ್ತರಿಸಿ ಉತ್ತರ ಬಂದಿರ್ತದೆ. ಯಾರಾದರೂ ಒಂದು ಪ್ರಪಂಚ ಮಿಥ್ಯ ಅಂತ ಹೇಳಿದರೆ ಅಲ್ಲಪ್ಪ ಅಂತ ಏನು ಹೇಳಿ ಕೇಳೋಲ್ಲ. ನಮ್ಮ ಗುರುಗಳು ಹೇಳಿದ್ರು ಜಗತ್ತು ಸುಳ್ಳು ಎಲ್ಲ ಸುಳ್ಳು, ಒಪ್ಪಲ್ಲ ಅಂತ. ಹಾಗೆ ಹೇಳಿದರೆ ಅವರಿಗೆ ನೋಡಿ ಯಾರು ಸತ್ಯವನ್ನು ಒಪ್ಪುವ ಮನಸ್ಸಿಲ್ಲದೆ ಆ ರೀತಿ ಯಾರಾದರೂ ಮಾತಾಡಿದರೆ ಏನು ಮಾಡಬೇಕು ಅಂದರೆ ಅವನ ಹತ್ರ ವಾದ ಮಾಡೋಣ. ಮತ್ತೆ ಮನೆ ಒಳಗೆ ಬೆತ್ತ ಇದ್ರೆ ತಾಯಿಯವರು ಬಾರಿ ಸೌಂದರ್ಯ. ಯಾಕೆಂದರೆ ಯಾಕಯ್ಯ ಹೊಡಿತೀನಿ, ನಾನು ಹೊಡೆದದ್ದು ಸುಳ್ಳು, ಹೊಡೆದದ್ದು ಸುಳ್ಳು ಅಂತ ಹೇಳಿಬಿಡು. ಬೇರೆ ವಾದ ಮಾಡಿ ಏನು ಉಪಯೋಗ ಇಲ್ಲ. ನಾನು ಹೊಡೆದೇ ಇಲ್ಲಪ್ಪ, ಅದು ಸುಳ್ಳು ಮಿಥ್ಯ, ನೀನು ನೋವಾದದ್ದು ಮಿಥ್ಯ, ಯಾಕೆ ಸುಮ್ಮನೆ ಗಲಾಟೆ ಮಾಡ್ತೀಯ ಅಂತ ಹೇಳಿ ಬಂದ್ಬಿಡು. ಅಂದರೆ ಆ ನೋವು ಆಳನು. ಒಂದು ಸತ್ಯವನ್ನು ಹೇಳುವಾಗ ಜನ ಅದನ್ನು ಒಪ್ಪಿಕೊಳ್ಳದೇ ಇದ್ದಾಗ ಸತ್ಯ ತಿಳಿದವರಿಗೆ ಆಗುವ ನೋವು ಅದರ ಹಿಂದೆ ಇದೆ. ಅದು ಅರ್ಥ ಆದರೆ ಅವ್ರು ಯಾಕೆ ಹಾಗೆ ಹೇಳಿದ್ರು ಅನ್ನೋದು ಗೊತ್ತಾಗ. ಯಾವಾಗಲೂ ಸತ್ಯ ಹೇಳಿದಾಗ ಇದನ್ನು ಒಪ್ಪದೆ ನಿರಾಕರಣೆ ಮಾಡಿದ್ರೆ ಆಗುವ ನೋವು ಮತ್ತು ಆಕ್ರೋಶ ಉಂಟಲ್ಲ, ಅದು ಅಸಾಧಾರಣ, ನಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದು ಬಾರಿಸಿ ಬಿಡುವುದು ಕೆನ್ನೆಗೆ ಅಂತ ನಾನು. ಯಾಕೆಂದರೆ ನಮಗೆ ಸತ್ಯ ನಿಜವಾಗಿ ಗೊತ್ತಾಗಿದೆ, ಅದು ಹೇಳಿದ್ರು ಅವರು ಒಪ್ಪಲ್ಲ.